ರಕ್ಷಣಾ ವೇದಿಕೆ ಇವತ್ತು ಬೆಳಗಾವಿಯಲ್ಲಿ ಯಾವ ಕಿತ್ತೂರು ರಾಣಿ ಚೆನ್ನಮ್ಮನ ಪುಣ್ಯಭೂಮಿ, ಸಂಗೊಳ್ಳಿ ರಾಯಣ್ಣನ ಕರ್ಮಭೂಮಿ, ಸಾಧು ಸಂತರ ಧರ್ಮಭೂಮಿ, ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಭೂಮಿ, ಅದು ಗಂಡುಮೆಟ್ಟಿನ ನೆಲ ಬೆಳಗಾವಿ. ಬೆಳಗಾವಿಯಲ್ಲಿ ಇವತ್ತು 2,500ಕ್ಕೂ ಹೆಚ್ಚು ಕಾರ್ಯಕರ್ತರಿಗೆ ಕನ್ನಡದ ಹೋರಾಟಕ್ಕಾಗಿ, ನಾಡು ನುಡಿಯ ರಕ್ಷಣೆಗಾಗಿ ಕನ್ನಡದ ದೀಕ್ಷಾ ಪ್ರತಿಜ್ಞಾ ಕಾರ್ಯಕ್ರಮ ಇವತ್ತು ಇಲ್ಲಿ ನಡೀತಾ ಇದೆ. ಭಾರಿ ವರ್ಷಗಳ ಹಿಂದೆ ಯಾವ ಬೆಳಗಾವಿಯಲ್ಲಿ ಒಂದು ಕನ್ನಡದ ಬಾವುಟ ಹಾರಾಟ ಮಾಡಲಿಕ್ಕೆ ಕಷ್ಟವಾಗಿತ್ತೋ, ಯಾವ ಬೆಳಗಾವಿಯಲ್ಲಿ ಕನ್ನಡದ ಬಾವುಟವನ್ನು ಆರಿಸಲಿಕ್ಕೆ ಅಂಜಬೇಕಾಗಿತ್ತೋ, ಯಾವ ಬೆಳಗಾವಿಯಲ್ಲಿ ಕನ್ನಡವನ್ನು ಮಾತಾಡಲಿಕ್ಕೆ ಅಂಜಬೇಕಾಗಿತ್ತೋ, ಕರವೇ 25 ವರ್ಷ 26 ವರ್ಷಗಳ ಈ ಅವಧಿಯಲ್ಲಿ ಸಾವಿರಾರು ಕನ್ನಡ ಬಾವುಟಗಳು ಇವತ್ತಿಲ್ಲ ಹಾರಾಡ್ತಾ ಇದೆ ಅಂದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆಯ ಕಲಿಗಳ, ಸ್ವಾಭಿಮಾನಿ ಹುಲಿಗಳ ಆ ಹೋರಾಟದ ದಿಟ್ಟತನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು ಬೆಳಗಾವಿಯಿಂದ ಪ್ರಾರಂಭ ಆಗುವಂಥ ಈ ದೀಕ್ಷಾ ಕಾರ್ಯಕ್ರಮ ಇಡೀ 31 ಜಿಲ್ಲೆಯಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಈ ನೆಲದ ಯುವಕರಿಗೆ, ಯುವತಿಯರಿಗೆ ಕನ್ನಡದ ಪ್ರತಿಜ್ಞಾ ಸ್ವೀಕಾರ ಕಾರ್ಯಕ್ರಮದ ಮುಖಾಂತರ ಅವರಿಗೆ ದೀಕ್ಷೆಯನ್ನು ಕೊಡುವ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಲಿಕ್ಕೆ ಹೊರಟಿದೆ. ಇವತ್ತು ನಮ್ಮ ಇಲ್ಲಿ ಬೆಳಗಾವಿಯ ರಾಜ್ಯ ಪದಾಧಿಕಾರಿಗಳಾಗಿರುವಂಥ ಸುರೇಶ್ ಅವರು, ಜಿಲ್ಲಾಧ್ಯಕ್ಷರಾಗಿರುವಂಥ ನಮ್ಮ ದೀಪಕ್ ಅವರು ಮತ್ತು ಎಲ್ಲ ಜಿಲ್ಲಾ ಪದಾಧಿಕಾರಿಗಳು, ಎಲ್ಲ ತಾಲೂಕು ಅಧ್ಯಕ್ಷರುಗಳ ಸಾರಥ್ಯದಲ್ಲಿ ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದೆ. ಇಲ್ಲಿಂದ ಹೊರಟಂಥ ಈ ಕನ್ನಡದ ರಥ 31 ಜಿಲ್ಲೆಯಲ್ಲೂ ಸಹ ಈ ಥರದ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮುಖಾಂತರ ಈ ನೆಲದ ಯುವಕರಿಗೆ ಕನ್ನಡದ ಹೋರಾಟಕ್ಕೆ ಬರುವ, ಕನ್ನಡದ ಹೋರಾಟದಲ್ಲಿ ಪಾಲ್ಗೊಳ್ಳುವ, ಕನ್ನಡದ ದೀಕ್ಷೆಯನ್ನು ಕೊಡುವ ಕಾರ್ಯಕ್ರಮ ಇದಾಗಿದೆ. ಹಾಗಾಗಿ ಬೆಳಗಾವಿ ನಂತರ ಬೀದರ್ನಲ್ಲಿ, ಹಾಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇಂಥದ್ದೊಂದು ಕಾರ್ಯಕ್ರಮ, ಕನ್ನಡದ ನಾಡು ನುಡಿ ನೆಲ ಜಲ ರಕ್ಷಣೆಗಾಗಿ ಇಂಥದ್ದೊಂದು ಕಾರ್ಯಕ್ರಮ ನಡೀತಾ ಇದೆ. ಇಡೀ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ 78-80 ಲಕ್ಷ ಕಾರ್ಯಕರ್ತರಿದ್ದಾರೆ. ಆದರೆ ಬರುವರ ಸಂಖ್ಯೆ ಇವತ್ತು ಕಡಿಮೆನ ಆಗಿಲ್ಲ. ದಿನಕ್ಕೆ ಲಕ್ಷಾಂತರ ಜನ ಕರವೇ ಸೇರಬೇಕು ಅನ್ನುವ ಹಂಬಲ ಹೊತ್ತು ಬರ್ತಾ ಇದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ನಂಬಿಕೆ ಅಂಥದ್ದು ಅನ್ನೋದಾದರೆ, ಕರ್ನಾಟಕದಲ್ಲಿ ಯಾವುದೇ ಕನ್ನಡದ ನಾಡು ನುಡಿ ನೆಲ ಜಲದ ವಿಚಾರದಲ್ಲಿ ಏನಾದರೂ ಧಕ್ಕೆ ಆದರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡೋರು ಯಾರಾದರೂ ಕರ್ನಾಟಕದಲ್ಲಿ ಇದ್ದಾರಪ್ಪ ಅನ್ನೋದಾದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಅನ್ನುವ ನಂಬಿಕೆ ಈ ನಾಡಿನ 7.5 ಕೋಟಿ ಕನ್ನಡಿಗರಲ್ಲಿ ಇರುವಂಥದ್ದು. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟತಕ್ಕ ನಾನು ಹೇಳಿದ್ದು, ಕನ್ನಡದ ದೀಕ್ಷಾ ಕಾರ್ಯಕ್ರಮ ಕನ್ನಡದ ಯುವಕರನ್ನ, ಈ ನೆಲದ ಯುವಕರನ್ನ ಚಳುವಳಿಯಲ್ಲಿ ಧುಮುಕ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ನೆಲದ ಯುವಕರಿಗೆ ಕನ್ನಡದ ನೆಲ ಜಲ, ಕರ್ನಾಟಕದ ಇತಿಹಾಸ ಮತ್ತು ಕನ್ನಡದ ಕುಂದುಕೊರತೆಗಳ ಬಗ್ಗೆ ಅವರ ತಲೆ ಒಳಗಡೆ ತುಂಬಿ ನಾಡಿನ ಹೋರಾಟದಲ್ಲಿ ಹೆಚ್ಚು ರೀತಿಯಲ್ಲಿ ಈ ನೆಲದ ಯುವಕರು ಪಾಲ್ಗೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಈ ನೆಲದ ಹೋರಾಟಕ್ಕೆ ಕರೆ ಮಾಡುವಂಥ ಕಾರ್ಯಕ್ರಮ. ಹಾಗಾಗಿ ಇಲ್ಲಿಂದ ಪ್ರಾರಂಭ ಆಗುವಂಥದ್ದು. ಇವತ್ತಿಲ್ಲಿ 3,000 ಯುವಕರಿಗೆ, ಯುವತಿಯರಿಗೆ ಇಲ್ಲಿ ಪ್ರತಿಜ್ಞೆಯನ್ನು, ಕನ್ನಡದ ದೀಕ್ಷಾ ಪ್ರತಿಜ್ಞೆಯನ್ನು ಕೊಡ್ತಾ ಇದ್ದೀವಿ. ಅದೇ ಥರ ಇದೇ ಮಾದರಿಯಲ್ಲಿ 31 ಜಿಲ್ಲೆಯಲ್ಲೂ ಇಂಥದ್ದೊಂದು ಕಾರ್ಯಕ್ರಮ ನಡೆಯುತ್ತೆ.
ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಕರ್ನಾಟಕದ ಒಳಗಡೆ ಇಟ್ಕೊಂಡು ಕರ್ನಾಟಕದ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ನಮ್ಮ ನೆಲದಲ್ಲಿ ಬದುಕೊಂಡು ನಮ್ಮ ನೆಲದಲ್ಲಿ ಇಟ್ಕೊಂಡು ಇಲ್ಲಿ ಉಂಡು ತಿಂದು ಕರ್ನಾಟಕ ರಾಜ್ಯೋತ್ಸವದ ದಿವಸ ಕರಾಳ ದಿನ ಆಚರಿಸುವಂಥ ಭಾರಿ ಮೂರ್ಖರು ಇವತ್ತು ಬೆಳಗಾವಿಯಲ್ಲಿ ಇದ್ದಾರೆ. MES ಜೀವ ಇಲ್ಲದ ಹಲ್ಲು ಇಲ್ಲದ ಹಾವಿದ್ದಂತೆ ಅವರು ಬೇರು ಸಮೇತ ಈಗ ಬೇರು ಒಣಗಿದೆ, ಆದರೂ ಅವರು ಇನ್ನೊಂದಷ್ಟು ಚಿಗುರು ಬೇಕು ಅನ್ನೋ ಭರವಸೆಯಲ್ಲಿ ಇಂಥ ಪುಂಡಾಟಿಕೆಯ ಕಾರ್ಯಕ್ರಮಗಳನ್ನು ರಾಜ್ಯೋತ್ಸವ ದಿವಸ ಮಾಡಲಿಕ್ಕೆ ಹೊರಟಿದ್ದಾರೆ. ಒಂದೇ ಒಂದು ತೀರ್ಮಾನ ಏನಾದರೂ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ತಗೊಳ್ಳದೆ ಹೋದರೆ ಅವತ್ತು ಈ ಬೆಳಗಾವಿಯಲ್ಲಿ ರಣರಂಗ ಆಗೋದು ಬೇಡ ಅಂತ ಹೇಳಿ ನಾನು ಪೊಲೀಸ್ ಇಲಾಖೆಗೆ ನೇರವಾಗಿ ಎಚ್ಚರಿಕೆ ಕೊಡ್ತೀನಿ. ಇಲ್ಲ ರಣರಂಗ ಆಗಲೇಬೇಕು ಅನ್ನೋದಾದರೆ MESನವರಿಗೆ ನೀವು ಕರಾಳ ದಿನಾಚರಣೆಗೆ ಅವಕಾಶ ಕೊಡಿ. ಅದು ಆಗೋದು ಬೇಡ ಅಂದರೆ ತಕ್ಷಣ ಅವರ ಕಾರ್ಯಕ್ರಮವನ್ನು ರದ್ದು ಮಾಡಬೇಕು. ಎಲ್ಲ ಅಂಥ ಮುಖಂಡರುಗಳು ಬೆಳಗಾವಿಯಲ್ಲಿ ಇದ್ಕೊಂಡು ಕರ್ನಾಟಕದಲ್ಲಿ ಇದ್ಕೊಂಡು ನಾವು ರಾಜ್ಯೋತ್ಸವದ ವಿರುದ್ಧ ಕರಾಳ ದಿನ ಆಚರಿಸ್ತೀವಿ ಅಂದರೆ ಅಂಥ ಮೂರ್ಖರನ್ನ ಬಂಧಿಸಿ ಗುಂಡಾ ಕಾಯ್ದೆ ಅಡಿ ಅವ್ರನ್ನ ಜೈಲಿಗೆ ಹಟ್ಟುವ ಕೆಲಸವನ್ನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮಾಡದೇ ಹೋದರೆ ನವೆಂಬರ್ 1ನೇ ತಾರೀಕು ಈ ಬೆಳಗಾವಿಯಲ್ಲಿ ಕರವೇ ಕಾರ್ಯಕರ್ತರು ಆಗುವಂಥ ಹೋರಾಟದಲ್ಲಿ ಯಾವ ಹೋರಾಟ ಯಾವ ಸ್ವರೂಪ ಬೇಕಾದ